ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಏನಪ್ಪ ಅಂತ ಆಲ್ರೆಡಿ ನಿಮಗೆ ತಮ್ಮನೇಲಿ ನೋಡ್ತಿರ್ಬೇಕಾದ್ರೇ ಗೊತ್ತಾಗಿದೆ. ಅಮೆಝಾನಲ್ಲಿ ನಾನು ಉಡನ್ದು ರೊಟ್ಟಿ ಪ್ರೆಸ್ಸಿಂಗ್ ಮಿಷಿನ್ನ ತರಿಸಿದೆ. ಅದನ್ನು ಇವಾಗ ಓಪನ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ ಹೇಳಿ. ಹಾಗೆಯೇ ಇದರಲ್ಲಿ ರೊಟ್ಟಿನ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಕೂಡ ನಾನು ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ, ಪೂರ್ತಿ ವಿಡಿಯೋಸ್ನ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಇದ್ರದ್ದು ಪ್ರೈಸಸ್ ಎಷ್ಟು ಅಂತಲೂ ನಾನು ಲಾಸ್ಟಲ್ಲಿ ತಿಳಿಸ್ತೀನಿ. ಇವಾಗ ನೀವು ಇನ್ಸ್ಟಾಗ್ರಾಮ್ ರೀಲ್ಸಲ್ಲೂ ಕೂಡ ನೋಡ್ತಿರ್ತೀರಾ, ಅದರಲ್ಲೂ ಕೂಡ ಈ ಥರ ರೊಟ್ಟಿ ಪ್ರೆಸ್ಸಿಂಗ್ ಮಿಷಿನ್ಸ್ಗಳನ್ನ ತೋರಿಸ್ತಾ ಇದ್ದಾರೆ. ನಾನು ಇನ್ಸ್ಟಾಗ್ರಾಮಲ್ಲಿ ತರಿಸ್ತಿಲ್ಲ. ಏನಕ್ಕೆ ಅಂತ ಅಂದರೆ ಒಂದೊಂದರಲ್ಲಿ ರಿಟರ್ನ್ ಆಪ್ಷನ್ಸ್ ಇರಲ್ಲ, ಹಾಗಾಗಿ ಬೇಡ ಅಂತ ಹೇಳಿ ಅಮೆಝಾನಲ್ಲಿ ತರಿಸ್ದೆ. ಅಮೆಝಾನು, ಫ್ಲಿಪ್ಕಾರ್ಟು, ಮೀಶೋ ಎಲ್ಲತ್ರಲ್ಲೂ ಕೂಡ ಸಿಗ್ತಾ ಇದೆ. ಏನಕ್ಕೆ ಆನ್ಲೈನಲ್ಲಿ ತರಿಸ್ದೆ ಅಂದರೆ ಇಷ್ಟ ಆಗಲಿಲ್ಲ ಅಂತ ಅಂದರೆ ರಿಟರ್ನ್ ಮಾಡ್ಬೋದು, ರಿಟರ್ನ್ಸ್ ಆಪ್ಷನ್ಸ್ ಇರುತ್ತೆ. ಇನ್ಸ್ಟಾಗ್ರಾಮಲ್ಲಿ ರಿಟರ್ನ್ಸ್ ಇರಲ್ಲ, ಹಾಗಾಗಿ ಬೇಡ ಅಂತ ಹೇಳಿ ನಾನು ಇದ್ರಲ್ಲಿ ಅಮೆಝಾನಲ್ಲಿ ತರಿಸ್ದೆ. ಇದು ಸೈಜಸ್ಸು ಕೂಡ ಪಕ್ಕದಲ್ಲಿ ಹಾಕಿದ್ದೀನಿ ನೋಡಿ. ಇದರಲ್ಲಿ ದೊಡ್ಡ ಸೈಜು ಕೂಡ ಬರುತ್ತೆ, 12 ಇಂಚಸ್ಸು. ನಾನು ಬೇಡ ಅಂತ 9 ಇಂಚಸ್ದು ತೊಗೊಂಡಿದ್ದೀನಿ. ಇದನ್ನು ಇವಾಗ ಅದು ಪ್ರೆಸ್ಸಿಂಗ್ ಮಾಡೋದಕ್ಕೆ ಒಂಥರ ಸ್ಟಿಕ್ ಥರ ಕೊಟ್ಟಿದ್ದಾರಲ್ಲ, ಅದನ್ನು ನಾವು ಈ ನಟ್ನ ಬಿಚ್ಚಿ ಅದನ್ನು ಫಿಕ್ಸ್ ಮಾಡ್ಕೋಬೇಕು. ಹಾಗೆಯೇ ಇವಾಗ ರೊಟ್ಟಿ ಮಾಡೋಣ ಅಂತ ಹೇಳಿ ಹಿಟ್ಟನ್ನು ಕೂಡ ಕಲಸಾಗಿದೆ. ನಾನಿಲ್ಲಿ ಬಟರ್ ಪೇಪರ್ಗೆ ಎರಡೂ ಸೈಡ್ಗೆ ಚೆನ್ನಾಗಿ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ. ಬಟರ್ ಪೇಪರ್ ಇಲ್ಲ ಅಂತ ಅಂದರೆ ಪ್ಲಾಸ್ಟಿಕ್ ಕವರ್ಗೆ ಚೆನ್ನಾಗಿ ಎಣ್ಣೆ ಸವರ್ಕೊಳ್ಳಿ. ಹಿಟ್ಟನ್ನ ನಾನು ಇಲ್ಲಿ ಕೈಯಲ್ಲಿ ನಾವು ರೊಟ್ಟಿ ತಟ್ಟಬೇಕಾದ್ರೆ ಹಿಟ್ಟು ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಳ್ತೀವಿ. ಆದರೆ ಇದು ನಾವು ಪ್ರೆಸ್ಸಿಂಗ್ ಮಣೆಯಲ್ಲಿ ಪ್ರೆಸ್ನ ಮಾಡ್ತಾ ಇರೋದ್ರಿಂದಾಗಿ ಹಿಟ್ಟನ್ನ ಸ್ವಲ್ಪ ತೆಳುವಾಗಿ ಕಲಿಸ್ಕೊಳ್ಳಿ. ಅತಿ ಗಟ್ಟಿಗೆ ಕಲಿಸಿದ್ರೆ ಪ್ರೆಸ್ ಮಾಡೋಕ್ಕಾಗಲ್ಲ, ಹಾಗಾಗಿ ಸ್ವಲ್ಪ ತೆಳ್ಳಗೆ ಹಿಟ್ಟನ್ನ ಈ ಥರ ಕಲಿಸ್ಕೋಬೇಕು. ಕಲಿಸ್ಕೊಂಡು ಮಾಮೂಲಿ ಏನಿಲ್ಲ, ಆ ಬಟರ್ ಪೇಪರ್ನ ಹಾಕಿ ಪ್ರೆಸ್ಸಿಂಗ್ ಮಣೆಯಲ್ಲಿ ನೀಟಾಗಿ ಪ್ರೆಸ್ ಮಾಡಿದ್ರೆ ಸಾಕು, ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು 2-3 ಸಲ ಟೈಟಾಗಿ ಪ್ರೆಸ್ ಮಾಡಬೇಕು. ನನ್ನ ಮಗಳು ಬಿಡ್ತಾನೆ ಇಲ್ಲ, ನಾನೇ ಪ್ರೆಸ್ ಮಾಡ್ತೀನಿ ಅಂತ ಹೇಳಿ ಮಾಡ್ತಾ ಇದ್ದಾಳೆ. ಅವಳಿಗೆ ಫಸ್ಟ್ ಟೈಮ್ ನೋಡ್ತಾ ಇರೋದಲ್ವ, ಹಾಗಾಗಿ ಅವಳಿಗೇನೋ ಒಂಥರ ಖುಷಿ. ನೋಡಿ ರೊಟ್ಟಿ ಯಾವ ರೀತಿ ಬಂದಿದೆ ಅಂತ ಹೇಳಿ, ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ನಾವು ಹಿಟ್ಟನ್ನ ಸ್ವಲ್ಪ ತೆಳುವು ಕಲಿಸ್ಕೊಂಡಿರೋದ್ರಿಂದಾಗಿ ಬಟರ್ ಪೇಪರ್ಗೆ ಅಂಟ್ಕೊಳ್ಳುತ್ತೇನೋ ಅಂದ್ಕೊಂಡಿದ್ವಿ, ಬಟ್ ಬಟರ್ ಪೇಪರ್ಗೆ ಒಂದು ಸ್ವಲ್ಪನೂ ಕೂಡ ಅಂಟ್ಕೊಂಡಿಲ್ಲ. ತೆಗೆದ ತಕ್ಷಣ ರೊಟ್ಟಿ ನೀಟಾಗಿ ಬರ್ತಾ ಇದೆ ನೋಡಿ ಯಾವ ರೀತಿ ಬಂದಿದೆ ಅಂತ. ಅತಿ ಮಂದನೂ ಆಗಿಲ್ಲ ರೊಟ್ಟಿ, ತುಂಬಾ ಚೆನ್ನಾಗಿ ಬಂದಿದೆ. ಇವಾಗ ರೊಟ್ಟಿನ ಬೇಯಿಸ್ತಾ ಇದ್ದೀನಿ. ರೊಟ್ಟಿನ ಬೇಯಿಸು ಕೂಡ ನಿಮಗೆ ತೋರಿಸ್ತೀನಿ. ಹಾಗೆ ನೆಕ್ಸ್ಟ್ ಟೈಮು ಇದು ಪೂರಿ ಮತ್ತು ಚಪಾತಿನೂ ಕೂಡ ಮಾಡಬೇಕು. ರೊಟ್ಟಿ ಕೂಡ ತುಂಬ ಚೆನ್ನಾಗಿ ಬಂದಿದೆ. ರೊಟ್ಟಿ ಬಂದಮೇಲೆ ಪೂರಿ ಮತ್ತು ಚಪಾತಿ ಬಂದೇ ಬರುತ್ತೆ. ಹಿಟ್ಟನ್ನ ನೀವು ಕಲಿಸ್ಕೋಬೇಕಾದ್ರೆ ಇವಾಗಲೇ ಹೇಳಿದ್ದೀನಿ, ಸ್ವಲ್ಪ ತೆಳುವು ಕಲಿಸ್ಕೊಳ್ಳಿ. ತೆಳುವು ಕಲಿಸ್ಕೊಂಡಾಗ ಏನಾಗುತ್ತೆ ಅಂದರೆ ನಾವು ಪ್ರೆಸ್ ಮಾಡಿದ ತಕ್ಷಣ ರೊಟ್ಟಿ ಮತ್ತು ಚಪಾತಿ ಎಲ್ಲ ಕೂಡ ಬರುತ್ತೆ. ಗಟ್ಟಿಗೆ ನಾವು ಹಿಟ್ಟನ್ನ ಕಲಿಸ್ಬಿಟ್ಟು ಈ ಥರ ಪ್ರೆಸ್ ಮಾಡೋಕ್ಕೆ ಹೋದರೆ ಅದು ಅಗ್ಲ ಬರಲ್ಲ, ಹಾಗಾಗಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ನನ್ನ ಮಗಳು ಕೂಡ ಇನ್ನೊಂದು ರೊಟ್ಟಿನ ಪ್ರೆಸ್ ಮಾಡಿ ತೋರಿಸಿದ್ಲು ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ. ರೊಟ್ಟಿನ ಬೇಯಿಸ್ಬೇಕಾದ್ರೆ ರೊಟ್ಟಿನೂ ಕೂಡ ಉಪ್ಕೊಳ್ತಿದೆ, ತುಂಬಾ ಚೆನ್ನಾಗಿ ಬಂದಿದೆ. ನನಗಂತೂ ಖುಷಿ ಆಯಿತು. 1300 ರೂಪಾಯಿ ಕೊಟ್ಟು ನೀವು ಆನ್ಲೈನಲ್ಲಿ ತೊಗೋಬೋದು. ಮೀಶೋದಲ್ಲಾದರೂ ತೊಗೊಳ್ಳಿ, ಫ್ಲಿಪ್ಕಾರ್ಟು, ಅಮೆಝಾನ್ 3ರಲ್ಲೂ ಕೂಡ ಸಿಗ್ತಾ ಇದೆ. 3ರಲ್ಲಿ ಯಾವುದ್ರಲ್ಲಾದರೂ ಕೂಡ ನೀವು ತೊಗೋಬೋದು. ಇದ್ರದ್ದು ಲಿಂಕ್ ಕೇಳಿದ್ರೆ ನಾನು ಹೇಳೋದೇನಪ್ಪ ಅಂತಂದರೆ ಲಿಂಕ್ ಏನೂ ಇಲ್ಲ. ನೀವು ಹೋಗಿ ರೊಟ್ಟಿ ಪ್ರೆಸ್ಸಿಂಗ್ ಮಿಷಿನ್ ಅಂತ ಸರ್ಚ್ ಮಾಡಿದ್ರೆ ಸಾಕು, ನಿಮಗೆ ಸಿಗುತ್ತೆ. ಇದರಲ್ಲಿ ಕರೆಂಟ್ದು, ಸ್ಟೀಲ್ದು ಎಲ್ಲ ಇದೆ. ಎಲ್ಲದಕ್ಕಿಂತ ಬೆಸ್ಟ್ ಅಂತ ಅಂದರೆ ನನಗೆ ಉಡನ್ದು ಇಷ್ಟ ಆಯಿತು. ನಾನಿವತ್ತು ರೊಟ್ಟಿಗೆ ಸೋರೆಕಾಯಿ ಪಲ್ಯ ಮಾಡಿದ್ದೆ. ಸೋರೆಕಾಯಿ ಪಲ್ಯ ಮತ್ತು ರೊಟ್ಟಿ ಇವತ್ತಿನ ತಿಂಡಿ. ಹಾಗೆಯೇ ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ನೀವು ಪ್ರೆಸ್ ಮಾಡೋದ್ರಿಂದ ನೆಕ್ಸ್ಟ್ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಅದ್ರ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಆವಾಗ ನೀವು ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು ಅಂತ ಹೇಳ್ತಾ ಎಲ್ರಿಗೂ ಬಾಯ್.